ಜೈ ಹಿಂದ್ ಭಾರತೀಯರೇ, ವಿಕಿತ್ ಮಾಡೋ ನಮಸ್ಕಾರ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿದ್ದೀವಿ. ಇದು ನನ್ನ ಫ್ಲ್ಯಾಟಲ್ಲಿದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ನೇಪಾಲ್ ಹೋಗ್ಲಿಕ್ಕಿತ್ತಂತ. ಆದರೆ ನೇಪಾಲ ನಾನು ಕ್ಯಾನ್ಸಲ್ ಮಾಡಿದೆ. ಒಂದು ಸ್ವಲ್ಪ ವರ್ಕ್ ಇದೆ ನನಗೆ ಇಲ್ಲಿ. ಸೊ ಅದು ವರ್ಕ್ ಫಿನಿಷ್ ಮಾಡಬೇಕಂತಿದ್ದೀನಿ. ಸೊ ಅದು ವರ್ಕ್ ಆದಮೇಲೆ ನಾನು ನಿಮಗೆ ಅದರದ್ದು ವಿಡಿಯೋ ತೋರಿಸ್ತೀನಿ ಅದಾದಮೇಲೆ. ಸೊ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಲಾಸ್ಟ್ ಟೈಮ್, ನಾನು ಈ ರೂಮಲ್ಲಿ, ನನ್ನ ಬೆಡ್ರೂಮಲ್ಲಿ ಕೆಲ ವೆಪನ್ಸ್ ಇದೆ, ಮಾರ್ಷಲ್ ಆರ್ಟ್ಸ್, ಕುಂಫು ರಿಲೇಟೆಡ್. ಸೊ ಅದನ್ನು ನಾನು ನಿಮಗೆ ಟೂರ್ ಮಾಡ್ತೀನಿ, ತೋರಿಸ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ದಿನ ಬಂದಿದೆ, ಕೂಡಿ ಬಂದಿದೆ. ಸೊ ಇವತ್ತು ಫ್ರೀ ಇದ್ದೀನಿ. ಸೊ ನಾನು ಅದನ್ನು ನಿಮಗೆ ತೋರಿಸ್ತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಸಿಲಂಬಮ್ ಸ್ಟಿಕ್ ಅಂತ ಹೇಳ್ತೀನಿ. ಸಿಲಂಬಮ್ ಸ್ಟಿಕ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ತಮಿಳ್ನಾಡಲ್ಲಿ ತುಂಬ ಫೇಮಸ್ ಇದೆ ಸಿಲಂಬಮ್ ಸ್ಟಿಕ್ ಫೈಟ್ಸ್ ಎಲ್ಲ ಮಾಡ್ತಾರೆ. ಹಾಗೆ ನಾವು ಕುಂಫುವಲ್ಲಿ ಬೋ ಸ್ಟಿಕ್ ಮಾಡ್ತೇವೆ, ಆದರೆ ಡಿಫ್ರೆಂಟ್ ಇದೆ. ಸ್ಟಿಕ್ಕಿದ್ದು ಥಿಕ್ನೆಸ್, ಲೆಂತ್, ಆ ಪ್ರೋಸೆಸ್ ಎಲ್ಲ ಡಿಫ್ರೆಂಟ್ ಇದೆ. ಸೊ ಚಿಕ್ಕವರಿಗೆ ಚಿಕ್ಕ ರಿಲೇಟೆಡ್ ಬರುತ್ತೆ, ದೊಡ್ಡವರಿಗೆ ಹೈಟ್ ರಿಲೇಟೆಡ್ ಬರುತ್ತೆ. ಸೊ ನನ್ನ ಹತ್ರ ಈಗ ಸಿಲಂಬಮ್ ಸ್ಟಿಕ್ಸ್ ಇದೆ, ಅದನ್ನು ನಾನು ಬೋ ಸ್ಟಿಕ್ಕಾಗಿ ಯೂಸ್ ಮಾಡ್ತಿದ್ದೀನಿ ಕುಂಫುವಲ್ಲಿ. ಸೊ ನಾನು ಅದನ್ನು ತೋರಿಸ್ತೀನಿ ಅದರ ಬಗ್ಗೆ ಅದರದ್ದು ಅಂದರೆ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಒಂದು ಎಲಾಸ್ಟಿಕ್ ಟೈಪ್, ಅಂದರೆ ಅದೊಂದು ಒನ್ ಆಫ್ ದ ಪ್ಯೂರೆಸ್ಟ್ ಬ್ಯಾಂಬೋ ಸ್ಟಿಕ್ಸಲ್ಲಿ ಮಾಡ್ತಾರೆ ಅವರು. ಅದು ಪ್ರೋಸೆಸ್ ಇದೆ ಬೇರೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ, ಅದೆಷ್ಟು ಕಂಫರ್ಟೇಬಲ್ ಆಗಿದೆ ಮತ್ತು ಎಷ್ಟು ಫ್ಲೆಕ್ಸಿಬಲ್ ಆಗಿದೆ. ರಬ್ಬರ್ ಟೈಪ್ ಬೆಂಡ್ ಆಗುತ್ತೆ, ಇಟ್ ವಿಲ್ ನಾಟ್ ಬ್ರೇಕ್ ಆ್ಯಕ್ಚುಲಿ. ಸೊ ಅದನ್ನು ತೋರಿಸ್ತೀನಿ ಈಗ. ಸೊ ಇದಕ್ಕೆ ಸಿಲಂಬಮ್ ಸ್ಟಿಕ್ಸ್ ಅಂತ ಹೇಳ್ತೀವಿ, ಮತ್ತು ನಾವು ಬೋ ಸ್ಟಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಇದನ್ನು ನಿಮಗೆ ನೋಡ್ಬೋದು ಈಗ. ನೋಡಿ, ಈಗ ನಾನು ಇದನ್ನು ಬೆಂಡ್ ಮಾಡ್ತೀನಿ. ನೋಡಿ, ಸ್ಟ್ರೈಟ್ ಆಗುತ್ತೆ. ಇವನ್ ನೋಡ್ಬೋದು ಎಷ್ಟು ಕ್ವಾಲಿಟಿ ಇದೆ ಅಂತ ಇದರದ್ದು. ಸೊ ನಿಮಗೆ ಸಹ ಇದು ಅವೈಲೇಬಲ್ ಇದೆ, ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಅದ್ರ ಬೇಕಿದ್ರೆ ಲಿಂಕ್ ನಾನು ಹಾಕ್ತೀನಿ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್, ನಿಮಗೆ ಪರ್ಚೇಸ್ ಮಾಡ್ಬೋದು ಇನ್ ಕೇಸ್. ಮತ್ತು ಅದರದ್ದು ಟ್ಯೂಟೋರಿಯಲ್ಸ್ ನಂದು ಇನ್ಸ್ಟಾಗ್ರಾಮಲ್ಲಿ ಸಹ ಇದೆ, ಹೇಗೆ ಬೇಸಿಕ್ ಬೋಸ್ಟಿಕ್ ಸಿಲಂಬಮ್ ಹೇಗೆ ಬೇಸಿಕನ್ನು ಕಲಿಯೋದು ಅಂತ ಸಹ ನಾನು ವಿಡಿಯೋ ಮಾಡಿದ್ದೀನಿ, ಇಂಟ್ರೋ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಸಿದೆ, ನಂದು ಶಾರ್ಟ್ಸಲ್ಲಿ ಸಿದೆ, ನೀವು ನೋಡಿ ಚೆಕ್ ಮಾಡ್ಬೋದು. ಸೊ ಇದು 3 ಇದೆ ನನ್ನ ಹತ್ರ ಆ್ಯಕ್ಚುಲಿ. ಇದರಲ್ಲಿ ಆ್ಯಕ್ಚುಲಿ ಸಿಂಗಲ್ ಸ್ಟಿಕ್ಕಲ್ಲಿ ಸಹ ಮಾಡ್ತಾರೆ, ಡಬಲ್ ಸ್ಟಿಕ್ಕಲ್ಲಿ ಸಹ ಮಾಡ್ತಾರೆ. ಸೊ ನನಗೆ 3 ಸ್ಟಿಕ್ ಇದೆ ನನ್ನ ಹತ್ರ. ನೆಕ್ಸ್ಟ್ ಇದೊಂದು ನನ್ನ ಫೇವ್ರೇಟ್ ವೆಪನ್ ಕಟಾನ. ಇದು ಜಪಾನ್ ಅಲ್ಲಿ ಯೂಸ್ ಮಾಡ್ತಾರೆ ಜಪಾನಲ್ಲಿ. ಅದು ತೋರಿಸ್ತೀನಿ ನಿಮಗೆ ನಾನು. ಸೊ ಇದಕ್ಕೆ ಕತಾನ ಅಂತ ಹೇಳ್ತಾರೆ, ಆದರೆ ಇದು ನಾಟ್ ಮೇಡ್ ಇನ್ ಜಪಾನ್ ಆ್ಯಕ್ಚುಲಿ. ಮೇಡ್ ಇನ್ ಜಪಾನ್ ಕಟಾನಾಗೆ ತುಂಬ ಕಾಸ್ಟ್ಲಿ ಇದೆ. ಜಪಾನಲ್ಲಿ ಆಗುವ ಕಟಾನ, ಇಟ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಇನ್ ದ ಸ್ವರ್ಡ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ. ಈವನ್ ಅವ್ರದ್ದು ದ ಇಂಜಿನಿಯರಿಂಗ್ ದೇ ಆರ್ ಯೂಸಿಂಗ್, ಅದು ಕೊಂಚಿಂಗ್ ಎಫೆಕ್ಟ್ ಅದೆಲ್ಲ ಯೂಸ್ ಮಾಡ್ತಾರೆ. ಅದು ವರ್ಲ್ಡಲ್ಲಿ ಎಲ್ಲೂ ಆಗಲ್ಲ, ಓನ್ಲಿ ಇನ್ ಜಪಾನ್. ಇದು ನಂದು ಮೇಡ್ ಇನ್ ಇಂಡಿಯಾ ಆ್ಯಕ್ಚುಲಿ. ಇದು ನಾನು ಪಂಜಾಬಿಂದ ತರಿಸಿದ್ದು, ನಿಮಗೆ ನೋಡ್ಬೋದು. ಲೈಕ್ ಇಟ್ಸ್ ಫಸ್ಟ್ ಕಾಪಿ ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆ ನಾನು 10,000 ತನಕ ಕೊಟ್ಟಿದ್ದೀನಿ ಇದಕ್ಕೆ. ಇದು ಸಹ HSS ಬ್ಲೇಡೇ ಆ್ಯಕ್ಚುಲಿ. 3 kg ಇದೆ, ಇದು 3 kg ಇದೆ. ಇದು ಆ್ಯಕ್ಚುಲಿ ಬ್ಲಂಡ್, ಇದು ಶಾರ್ಪ್ ಇಲ್ಲ. ಯಾಕಂದರೆ ಶಾರ್ಪ್ ಮಾಡಿದರೆ ಇಟ್ ಈಸ್ ನಾಟ್ ಲೀಗಲ್ ಟು ಕ್ಯಾರಿ ಔಟ್ಸೈಡ್, ಆ್ಯಂಡ್ ಅಗೇನ್ ಲಾಟ್ಸ್ ಆಫ್ ಇಶ್ಯೂ ಇರುತ್ತೆ. ನಮಗೆ ಫೆಡರೇಷನ್ ಇದ್ದ ಕಾರಣ ಮಾರ್ಷಲ್ ಆರ್ಟ್ಸ್ ವಿ ಕ್ಯಾನ್ ಕೀಪ್ ದಿಸ್ ಬ್ಲಂಡ್. ಇದಕ್ಕೆ ಫ್ಯಾನ್ಸಿ ಅಂತ ಹೇಳ್ತಾರೆ, ಯು ಕ್ಯಾನ್ ಪ್ರಾಕ್ಟೀಸ್. ಆದರೆ ಇದರಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಒಂದು ಸ್ವಲ್ಪ ಅದು ನಾಲೆಜ್ ಬೇಕಿರುತ್ತೆ, ಇಲ್ಲಾಂದರೆ ಇಟ್ ವಿಲ್ ಡ್ಯಾಮೇಜ್ ಮ್ಯಾಕ್ಸಿಮಮ್. ಆ್ಯಕ್ಚುಲಿ ಇದಕ್ಕೆ ವುಡನ್ ಡಮ್ಮಿ ಸಿಗುತ್ತೆ, ಇಂಥದ್ದೇ ವುಡನ್ ಡಮ್ಮಿ. ಫಸ್ಟ್ ವುಡನ್ ಡಮ್ಮಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತು ಇದರಲ್ಲಿ ಮಾಡ್ತಾರೆ. ಸೊ ಇದು ಅದರದ್ದು ಕವರ್, ಒಳ್ಳೆ ಕ್ವಾಲಿಟಿ ಒಳ್ಳೆ ಇದೆ, ಮೇಡ್ ಇನ್ ಇಂಡಿಯಾ ಆ್ಯಕ್ಚುಲಿ. ಇದು HSS ಹೈ ಇದರದ್ದು ಮೆಟೀರಿಯಲ್, HSS ಮೆಟೀರಿಯಲ್, 3 kg. ಮತ್ತು ಇದರಲ್ಲಿ ನೋಡ್ಬೋದು, ಇದರಲ್ಲಿ ಸಹ ಶೇಪಿಂಗ್ ಎಲ್ಲ ಹಾಗೇ ಇದೆ. ಕತಾನದ್ದು ನಿಮಗೆ ನೋಡ್ಬೋದು, ಕಟಾನದ್ದು ಶೇಪಿಂಗೇ ಇದೆ ಆ್ಯಕ್ಚುಲಿ. ಮತ್ತು ಜಪಾನಿದ್ದು ನೀವು ಕೇಳ್ಬೋದು ಈಗ, ಅದು ಯಾಕೆ ಅವರದ್ದು ಅಲ್ಲಿ ಆಗೋದು ಅರೌಂಡ್ 4 lakhs ಇದೆ, 5 lakhs ಇದೆ, ಕ್ರೋರ್ ಗಟ್ಟಲೆದು ಇದೆ ಕಟಾನ. ಸೊ ಅಲ್ಲಿ ಹೆಂಗೆ ರೂಲ್ಸ್ ಅಂದರೆ ಜಪಾನಲ್ಲಿ ಎಲ್ಲರೂ ಅದನ್ನು ಮಾಡೋಕ್ಕಾಗಲ್ಲ. ಬ್ಲ್ಯಾಕ್ ಸ್ಮಿತ್ ಅಂದರೆ ಮಾಡುವವನು ಎಲ್ಲರೂ ಮಾಡೋಕ್ಕಾಗಲ್ಲ. ಅಲ್ಲಿ ಲೈಸೆನ್ಸ್ ಕೊಟ್ಟಿರ್ತಾರೆ, 3-4 ಜನ ಅವ್ರು ಮಾತ್ರ ಮಾಡೋದು. ಮತ್ತು ಮಾಡಿದ ಮೇಲೆ ಅವರಲ್ಲಿ ಸ್ಪೆಷಲ್ ನಂಬರ್ ಬರುತ್ತೆ, ಗೌರ್ಮೆಂಟ್ ಸರ್ಟಿಫೈಡ್. ಸೊ ಅದು ನಂಬರ್ ಇದ್ದವರಿಗೆ ಮಾತ್ರ ಮಾಡೋಕ್ಕೆ, ವೆರಿ ಲೈಸೆನ್ಸ್ಡಲ್ಲಿ ಮಾಡೋದು. ಸೊ ಅವರು ಒಂದು 10 ಮಾಡೋದಾದ್ರೆ ಸಹ ಫಸ್ಟ್ ಗೌರ್ಮೆಂಟ್ ಪರ್ಮಿಷನ್ ತೆಕ್ಕೊಂಡು ಅದರಲ್ಲಿ ನಂಬರ್ ಬಂದು ಎಲ್ಲ ದಿಸ್ ಲಾಟ್ಸ್ ಆಫ್ ಪ್ರೊಸೀಜರ್ಸ್ ಇದೆ. ಯಾಕಂದರೆ ಇಟ್ಸ್ ಒಂದು ಇಂಜಿನಿಯರಿಂಗ್ ಮಾರ್ವಲ್ ಅಂತ ಹೇಳ್ಬೋದು ಜಪಾನ್. ನಿಮ್ಗೆ ಗೊತ್ತಿದೆ, ಜಪಾನ್ ಅವ್ರ ಇಂಜಿನಿಯರಿಂಗ್ ಇಟ್ಸ್ ಎನದರ್ ಲೆವೆಲ್. ಅವರು ಈಗ ನಾವು 2024 ಇದ್ದರೆ, ಅವ್ರು 2050 ಇದ್ದಾರೆ. ಅವ್ರದ್ದು ಅಡ್ವಾನ್ಸ್ ಇದೆ ಎಲ್ಲ ರೀತಿಯಲ್ಲಿ. ಸೊ ಕಟಾನ ಸಹ ಅವ್ರು ಮಾಡುವ ಕಟಾನ ಸಹ ಹಾಗೆ, ಇಟ್ಸ್ ಹೈ ಇಂಜಿನಿಯರಿಂಗ್, ವೆರಿ ಸ್ಟ್ರಾಂಗೆಸ್ಟ್ ಸ್ವರ್ಡ್ ಅಂತ ಹೇಳ್ಬೋದು. ಸೊ ಎಲ್ಲರದ್ದು ಡ್ರೀಮ್ ಮಾರ್ಷಲ್ ಆರ್ಟ್ಸ್ ಟು ಓನ್ ಕಟಾನ, ರಿಯಲ್ ಕಟಾನ.
ಸೊ ಇಟ್ಸ್ ನಾಟ್ ಸೊ ಈಸಿ. ಮೋರ್ ದೆನ್ 4 lakh 5 lakh ಇರುತ್ತೆ ಅದಕ್ಕೆ ಹಣ, ಡಾಲರ್ಸ್ ಗಟ್ಟಲೆ ಇರುತ್ತೆ. ಸೊ ಇದು ಮೇಡ್ ಇನ್ ಇಂಡಿಯಾ, ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಇನಿಷಿಯಲಿ. ಸೊ ನೋಡುವ ಫ್ಯೂಚರ್ ನಮಗೂ ಸಹ ಒಂದು ಒರಿಜಿನಲ್ ಕಟಾನ ತರುವ ದಿನ ಬರುತ್ತಾ ನೋಡುವ ಫ್ಯೂಚರಲ್ಲಿ. ಮತ್ತು ಅದೇ ಕೆಲವರು ಮೆಸೇಜ್ ಮಾಡಿದರು ಕಟಾನದ ಬಗ್ಗೆ, ನಾವು ಕಟಾನ ಇಟ್ಕೊಳ್ಬೋದು ನಾರ್ಮಲ್ ಪರ್ಸನ್. ಇಲ್ಲ, ನಾರ್ಮಲ್ ಪರ್ಸನ್ ಇಟ್ಕೊಳ್ಳಿಕ್ಕಾಗಲ್ಲ, ಯಾಕಂದರೆ ಒಂಚೂರು ಲಾಸ್ ಎಲ್ಲ ಇದೆ. ಬಿಕಾಸ್ ಐ ಆಮ್ ಎಕ್ಸ್ ಇಂಡಿಯನ್ ಅಥ್ಲೇಟ್ ಆ್ಯಂಡ್ ಇವನ್ ಐ ಆಮ್ ಮಾರ್ಷಲ್ ಆರ್ಟಿಸ್ಟ್ ಆ್ಯಂಡ್ ಇವನ್ ಐ ಆಮ್ ಅಸೋಸಿಯೇಟೆಡ್ ವಿತ್ ಫೆಡರೇಷನ್ ಆ್ಯಂಡ್ ಇವನ್ ಐ ಆಮ್ ಅಂದರೆ ಅಸೋಸಿಯೇಟೆಡ್ ವಿತ್ ಪೊಲೀಸ್ ಆಲ್ಸೋ, ಟ್ರೈನ್ ಮಾಡ್ತೀವಿ ನಾವು. ಸೊ ವಿ ಯೂಸ್ ಫಾರ್ ಓನ್ಲಿ ಟ್ರೈನಿಂಗ್ ಪರ್ಪಸ್ ಆ್ಯಂಡ್ ಯು ಕಾಂಟ್ ಕ್ಯಾರಿ ದಿಸ್ ಓಪನ್ಲಿ, ಇಟ್ಸ್ ನಾಟ್ ಲೀಗಲ್ ಆ್ಯಕ್ಚುಲಿ. ಮತ್ತು ಅಗೇನ್ ಕೆಲವರು ನೋಡಿದ್ದಾರೆ ನನ್ನದು ವೀಡಿಯೋಸ್, ನಾನು ಇದನ್ನು ಜಸ್ಟ್ ಶೋಗೆ, ಬಾಟಲ್ಗೆ ನಾನು ಡೆಮೋ ಮಾಡಿದ್ದೆ. ಸೊ ಕೆಲವರು ಹೇಳಿದ್ರು ಅದು ಶಾರ್ಪ್ ಇಲ್ವಾ, ಇಲ್ಲ ಇದು ಶಾರ್ಪ್ ಇಲ್ಲ, ಇದು ಬ್ಲಂಡ್ ಆ್ಯಕ್ಚುಲಿ. ಇದು ಶಾರ್ಪ್ ಮಾಡಿದರೆ ಇಟ್ ಕ್ಯಾನ್ ಬ್ರೇಕ್ ಎನಿಥಿಂಗ್, ಸೊ ಇಟ್ಸ್ ನಾಟ್ ಲೀಗಲ್ ಆಲ್ಸೋ. ಸೊ ನಾನು ಶಾರ್ಪ್ ಮಾಡಿದ್ದು ಇಟ್ಕೊಳ್ಬೇಕಂತಿದ್ದೀನಿ, ಇನ್ನೊಂದು ನಾನು ಆರ್ಡರ್ ಮಾಡಿದ್ದೀನಿ, ಅದು ಇನ್ನು ಸೊ ಮೇ ಬಿ ನೆಕ್ಸ್ಟ್ ಮಂತ್ ಏನೋ ಬರ್ಬೋದು. ಅದನ್ನು ನಾನು ಶಾರ್ಪ್ ಮಾಡಿ ಅದರಲ್ಲಿ ನಾನು ನೆಕ್ಸ್ಟ್ ನಿಮಗೆ ಬ್ರೇಕ್ ಎಲ್ಲ ಮಾಡಿ ತೋರಿಸ್ತೀನಿ, ಹೌ ಸ್ಟ್ರಾಂಗ್ ಇಸ್ ದಿಸ್ ಡಿಸೈನ್ ಅಂತ, ಈ ಟೈಪ್ ಕಟಾನ. ಯಾಕಂದರೆ ಕತಾನ ಇದು ಇಟ್ಕೊಳ್ಳೋದು ಸಹ ಮೆಥಡ್ ಇದೆ. ಇದು ನಾರ್ಮಲ್ ನೀವು ಇಂಡಿಯನ್ ಸೋರ್ಡ್ ಆಗಿ ಇಟ್ಕೊಂಡ್ರೆ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ, ಇಟ್ ವಿಲ್ ಫಾಲ್. ಸೊ ದೇರ್ ಇಸ್ ಅ ವೇ, ಅದರ ಸಹ ನಾನು ಕತಾನದು ವಿಡಿಯೋ ಮಾಡಿದ್ದೀನಿ, ಬೇಸಿಕ್ ಟ್ಯುಟೋರಿಯಲ್ಸ್ ನಿಮಗೆ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲೂ, ಹಾಗೆ ನಮ್ಮ ಇದರಲ್ಲೂ ಶಾರ್ಟ್ಸಲ್ಲೂ. ಸೊ ದಿಸ್ ಇಸ್ ಅ ವೇ ಟು ಕ್ಯಾಚ್ ಕತಾನ ಆ್ಯಕ್ಚುಲಿ. ಮತ್ತು ಇದನ್ನು ಹಾಕೋದು, ಒಳಗಡೆ ಹಾಕೋದು, ಹಿಂಗೆ ಸೋರ್ಡ್ ಹಾಕಿದಾಗ ಹಾಕೋದಲ್ಲ, ಇಟ್ ವಿಲ್ ಹರ್ಟ್ ಯುವರ್ ಫಿಂಗರ್. ಸೊ ಫಸ್ಟ್ ಯು ನೀಡ್ ಟು ಕೀಪ್ ಲೈಕ್ ದಿಸ್, ಹಿಂಗೆ ಇಟ್ಕೊಂಡು ವಿಲ್ ಬಿ ಹಿಂಗೆ. ದಿಸ್ ಈಸ್ ಅ ವೇ ಆಫ್ ಯೂಸಿಂಗ್ ಟೇಕಿಂಗ್ ದ ಶೆಲ್ತ್ ಅಂತ ಹೇಳ್ತಾರೆ, ಟೇಕಿಂಗ್ ದ ಶೆಲ್ತ್. ಕಟಾನ ಅಂತ ಹೇಳೋದು ಇದಕ್ಕೆ, ಸಾರ್ಡ್ ಅಂತ ಹೇಳಲ್ಲ, ಕಟಾನ ಅಂತ ಹೇಳೋದು, ಬಿಕಾಸ್ ದಿಸ್ ಶೇಪ್ ಇಸ್ ಆಫ್ ಕಟಾನ. ಓಕೆ, ಹೋಪ್ಫುಲಿ ನಿಮಗೆ ಇದು ಲೈಕ್ ಆಯ್ತು ಅಂತ ಅನಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ವೆಪನ್ ಇದೆ. ಸೊ ಎಲ್ಲರೂ ತುಂಬ ಮಂದಿ ಮೆಸೇಜ್ ಮಾಡಿದರು ನಾನ್ ಚೆಕ್ ಬಗ್ಗೆ. ನಾನ್ ಚೆಕ್ ಟ್ರೈನಿಂಗ್ ಕೊಡ್ತೀನಿ ನಾನು, ಆನ್ಲೈನು ಕೊಡ್ತೀನಿ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ, ನಮ್ಮದು ನಂಬರಿಗೆಲ್ಲ ಇನ್ಸ್ಟಾಗ್ರಾಮ್ ಪಿಂಗ್ ಮಾಡ್ಬೋದು, ನಾನು ಆನ್ಲೈನ್ ಕ್ಲಾಸಸ್ಸು ಮಾಡ್ತೀನಿ. ಸೊ ನೋಡಿ, ಪ್ಲಸ್ ಬಿಗಿನರ್ ಇದು ಯೂಸ್ ಮಾಡಿದರೆ ಒಳ್ಳೆಯದು, ಯಾಕೆಂದರೆ ಇದರಲ್ಲಿ ಸ್ಪಂಜ್ ಇರುತ್ತೆ. ಸೊ ನಾವೆಲ್ಲ ಫಸ್ಟ್ ಕಲಿಯುವಾಗ ಇದು ಸ್ಪಂಜ್ ಇರಲಿಲ್ಲ ಆ ಟೈಮಲ್ಲಿ, 15 ವರ್ಷ ಮೊದಲು. ಈಗ ಸ್ಪಂಜೆಲ್ಲ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಹಿಂಗೆ ಹೊಡೆದ್ರೆ ಸಹ ತಾಗಲ್ಲ, ಫಸ್ಟ್ ಎಷ್ಟು ಹೊಡೆದ್ರು ಎಂತ ಇದಾದರೂ ನೋಡಿ, ಮುಖಕ್ಕೆ ನೋಡಿ ತಾಗಲ್ಲ, ಏನಾಗಲ್ಲ. ಸೊ ವಿಲ್ ನಾಟ್ ಹರ್ಟ್, ವಿಲ್ ನಾಟ್ ಗೆಟ್ ಬ್ಲಡ್. ಸೊ ನೋ ಪ್ರಾಬ್ಲಮ್. ಫಸ್ಟ್ ಬಿಗಿನರ್ ಇದರಲ್ಲಿ ಕಲಿಬೋದು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಯು ನೀಡ್ ಟು ಗೋ ಫಾರ್ ವುಡನ್. ಓಕೆ, ನೆಕ್ಸ್ಟ್ ಫೈನಲ್ ಸ್ಟೆಪ್ ಈಸ್ ಯು ಗೋಯಿಂಗ್ ಫಾರ್, ಇದು ನಮ್ಮದು ಸ್ಟೀಲ್ ಇದು ಕಟ್ಟಾಗಿದೆ, ಮೊನ್ನೆ ಹಾಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ಸ್ಪೀಡ್ ಕಟ್ಟಾಯಿತು. ಸೊ ಇಟ್ಸ್ ವೆರಿ ಡೇಂಜರಸ್. ಇದು ಸ್ಟೀಲಲ್ಲಿ ಯಾಕೆ ಮಾಡಲ್ಲ ಅಂದರೆ, ಇದು ಸ್ಟೀಲ್ ವುಡಲ್ಲಿ ಯಾಕೆ ಮಾಡಲ್ಲ ಅಂದರೆ, ಈಗ ಇದು ಮಾಡ್ತೀವಿ ಹಿಂಗೆ ಸ್ಪೀಡ್, ನೀವು ಹಿಂಗೆ ಮಾಡುವಾಗ ಇಲ್ಲಿ ಬಿಟ್ಟರೆ, ಇದನ್ನು ಬಿಟ್ಟರೆ ಇದು ಹೋಗಿ ಇಲ್ಲಿ ಹಿಟ್ಟಾದರೆ ಸ್ಪಾಟ್ ಡೆತ್ ಆಗುತ್ತೆ. ಹಾಗೆ ಕೆಲವ್ರದ್ದೆಲ್ಲ ಆಗಿದೆ ಇದರಲ್ಲಿ, ಅಂದರೆ ವಿದೌಟ್ ಎನಿ ಅನ್ಪ್ರೊಫೆಷನಲ್ ಕೆಲವರು ಅವರಾಗಿ ಕಲೀಲಿಕ್ಕೆ ಹೋದರೆ ಆಗುತ್ತೆ. ಇಟ್ಸ್ ವೆರಿ ರಿಸ್ಕಿ, ವೆಪನ್ಸ್ ಆರ್ ವೆರಿ ರಿಸ್ಕಿ, ಯು ನೀಡ್ ಟು ಲರ್ನ್ ಅಂಡರ್ ಗೈಡೆನ್ಸ್. ಕೆಲವೊಮ್ಮೆ ಈಗ ಯೂಟ್ಯೂಬ್ ನೋಡಿ ಎಲ್ಲ ಕಲಿತಾರೆ, ಯಾರು ಕಲಿಬೋದು ಅಂದರೆ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇರುತ್ತೆ, ಸೇಫ್ಟಿ ಗೊತ್ತಿರುತ್ತೆ, ಅಂಥವ್ರು ಕಲಿಬೋದು. ಫಾರ್ ಎಕ್ಸಾಂಪಲ್ ನಮಗೆ ಇದರ ಬಗ್ಗೆ ಬೇಸಿಕ್ ಗೊತ್ತಿದೆ, ಇದರಲ್ಲಿ ಇನ್ನೂ ಸಹ ಅಡ್ವಾನ್ಸ್ ಇದೆ, ವಿ ಕ್ಯಾನ್ ಲರ್ನ್ ದ್ಯಾಟ್. ಏನೂ ಗಂಧ ಗಾಳಿ ಗೊತ್ತಿದ್ದವನು ಹೋಗಿ ಫಸ್ಟ್ ಮಾಡಬೇಕಂದ್ರೆ ಕೈಕಾಲು ಮುರಿಯುತ್ತೆ. ಸೊ ಪ್ಲೇ ಸೇಫ್. ಮನೇಲಿ ಮಾಡುವಾಗ ಹಿಂದೆ ಮುಂದೆ ನೋಡಿ ಯಾರಾದರೂ ಇದ್ದಾರಾ, ಫಸ್ಟ್ ಸರೌಂಡಿಂಗ್ಸ್ ನೋಡಿ, ನಿಮ್ಮದು ಪ್ಲೇಸ್ ನೋಡಿ, ಪ್ಲೇ ಸೇಫ್. ಇನ್ನೂ ಕೆಲವು ವೆಪನ್ಸ್ ಇದೆ, ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ನನ್ನ ವೀಡಿಯೋ ಇಲ್ಲದೆ ದೊಡ್ಡದಾಗುತ್ತೆ, ಈಗ ಆಲ್ರೆಡಿ 8 minutes ಆಯಿತು. ನೆಕ್ಸ್ಟ್ ವೀಡಿಯೋ ಸಿಕ್ಕುವ, ಬಾಯ್.